ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ಇದು ಸ್ಲ್ಯಾಂಟಿಂಗ್ ಆರ್ಚು. ಇದಕ್ಕೆ ಕಮಲ್ ಕಡೈ ಥ್ರೆಡ್ ತಗೊಂಡಿದ್ದೀನಿ, ಮತ್ತು 10 ನಂಬರ್ ಕ್ರೋಶೆ ಹುಕ್ಕು 0.75 mm ತಗೊಂಡಿದ್ದೀನಿ, ಮತ್ತು ಒಂದು ಹಾರ್ಟ್ ಶೇಪ್ ಬೀಡ್ ಈ ಥರದ್ದು ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡಿಕೊಂಡು 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಅಳತೆ ನೋಡಿಕೊಂಡು ಆಮೇಲೆ ಈ ಹಾರ್ಟ್ ಶೇಪ್ ಬೀಡ್ ತಗೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈಗ ಬೀಡ್ ಸುತ್ತಲೂ ಚೈನ್ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. 6 7 ಸಾಕು ಅಂತ ಅನಿಸುತ್ತೆ. ಇದು 7 ಚೈನ್ ಹಾಕ್ಕೊಂಡು ಇಲ್ಲಿ ಈ ಕಡೆ ಬೀಡ್ನ ಈ ಕಡೆ ಲಾಕ್ ಮಾಡಿ. ಆಮೇಲೆ 2 ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ 2 ಚೈನ್ ಸಹಿತ 2 ಆಯಿತು ಡಬಲ್ ಕ್ರೋಶೆ. 3 4 5 6 7 8 ಈ ಥರ ಕೌಂಟ್ ಮಾಡಿಕೊಂಡೇ ಮಾಡಿ, ಇಲ್ಲಾಂದರೆ ನಿಮಗೆ ಮತ್ತೆ ಕಷ್ಟ ಆಗುತ್ತೆ ಕೌಂಟ್ ಮಾಡೋದು. ಮಾಡೋಕ್ಕಾಗತ್ತೆ, ಇಲ್ಲ ಅಂತಲ್ಲ. ಮೇಲಿನ ಚೈನನ್ನು ಕೌಂಟ್ ಮಾಡ್ಕೋಬೇಕು ನೀವು. 12 13 14 15 ಡಬಲ್ ಕ್ರೋಶೆ ಮಾಡಿದ್ದೀನಿ. 15 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ ಬಟ್ಟೆಗೆ. ಈ ಥರ ಲಾಕ್ ಮಾಡಿ. ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಈಗ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ ಬ್ಯಾಕ್ ಸೈಡಿಂದ, ಇಲ್ಲಿ ಈ ಡಬಲ್ ಕ್ರೋಶೆ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಇಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಬಿಟ್ಟು ಒಂದಕ್ಕೆ ಮಾಡ್ಕೋಬೇಕು ನೀವು, ಅಂದರೆ ಕಂಟಿನ್ಯೂಸ್ ಅಲ್ಲ. ನೋಡಿ, ಈಗ ಒಂದು ಚೈನ್ ಮಾಡಿಕೊಂಡು ಇಲ್ಲಿ 3 ಚೈನ್ ಅಂದರೆ 2 ಚೈನ್ ಒಂದು ಡಬಲ್ ಕ್ರೋಶೆ ಲೆಕ್ಕ, ಮತ್ತೊಂದು ಚೈನ್ ಗ್ಯಾಪಿಗೆ. ಈಗ ಇಲ್ಲಿ ಒಂದು ಬಿಟ್ಟು ಒಂದು ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆಲ್ಲ ಒಂದೊಂದು ಚೈನು ಡಬಲ್ ಕ್ರೋಶೆ. ಫಸ್ಟಿಗೆ ಮಾತ್ರ 3 ಚೈನು, ಇದು ಬಿಟ್ಟು ಇದು. ಈ ಥರ ಮಾಡ್ಕೊಳ್ಳಿ. ಒಂದು ಚೈನು ಒಂದು ಡಬಲ್ ಕ್ರೋಶೆ, ಒಂದು ಬಿಟ್ಟು ಒಂದು, ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಒಂದು ಚೈನು, ಇದು ಬಿಟ್ಟು ಇದು ಡಬಲ್ ಕ್ರೋಶೆ, ಮತ್ತೆ ಒಂದು ಚೈನು, ಮತ್ತು ಇದು ಬಿಟ್ಟು ಇದು ಲಾಸ್ಟಲ್ಲಿ ಈ 2 ಚೈನಾಗಿ ಟರ್ನ್ ಮಾಡಿದಿರಲ್ವ, ಆ 2ನೇ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಈ ಥರ. ಈಗ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈಗ ಫ್ರಂಟ್ ಸೈಡಿಗೆ ಬಂದು ಈ ಗ್ಯಾಪ್ಗಳಿದೆಯಲ್ವ, ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ 3 ಚೈನ್ ಮಾಡಿಕೊಂಡು ಪಿಕೋ ಮಾಡ್ಕೊಳ್ಳಿ. ಈ ಒಂದು ಸಿಂಗಲ್ ಕ್ರೋಶೆ ಹಿಂದ್ಗಡೆ ದಾರ ತೊಗೊಂಬಂದು ಪಿಕೋ. ಈಗ ಇಲ್ಲಿ ಟರ್ನಿಂಗ್ ಒಂದು ಚೈನ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕಿ ಪಿಕೋ ಮಾಡಿರೋದು. ನೆಕ್ಸ್ಟ್ ಗ್ಯಾಪಲ್ಲಿ ಬರೀ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಅಲ್ಲಿ ಪಿಕೋ ಮಾಡೋದು ಬೇಡ. ಅದೇ ಗ್ಯಾಪಲ್ಲಿ ನೆಕ್ಸ್ಟ್ 2ನೇ ಗ್ಯಾಪಲ್ಲಿ, ಅಂದರೆ ಈ 2ನೇ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು
ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಪೀಕೋ ಮಾಡಿ. ಈ ಥರ ಈ ಒಂದು ಸಿಂಗಲ್ ಕ್ರೋಶೆ ಹಿಂದ್ಗಡೆ ಬ್ಯಾಕ್ ಸೈಡಿಂದ ಹಿಂಗೆ ದಾರ ತಂದು ಲಾಕ್. ಈಗ ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಪ್ಲೇನು, ಮತ್ತು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಪೀಕೋ. ಈ ಥರ ಮಾಡ್ಕೊಳ್ಳಿ. ಫಸ್ಟಿಗೆ ನಾವು ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿರ್ತೀವಿ. ಟರ್ನ್ ಮಾಡಿದ ಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಪೀಕೋ ಹಾಕ್ತೀರಾ, ಸಿಂಗಲ್ ಕ್ರೋಶೆ ಹಾಕಿ ಪೀಕೋ. ಅದ್ರ ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಪ್ಲೇನ್ ಸಿಂಗಲ್ ಕ್ರೋಶೆ ಮತ್ತೊಂದು ಸಿಂಗಲ್ ಕ್ರೋಶೆ ಹಾಕಿ ಪೀಕೋ. ಮತ್ತು ಅದರ ನೆಕ್ಸ್ಟಲ್ಲಿ ಒಂದು ಪ್ಲೇನ್ ಸಿಂಗಲ್ ಕ್ರೋಶೆ ಮತ್ತು ಒಂದು ಅದೇ ಗ್ಯಾಪಲ್ಲಿ ಒಂದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಒಂದು ಪೀಕೋ. ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತಗೊಂಡೋಗಿ ಈ ಥರ ಹುಕ್ ತಗೊಂಡೋಗಿ ದಾರ ಎಳೆದು ಪೀಕೋ. ನೆಕ್ಸ್ಟ್ ಗ್ಯಾಪಲ್ಲಿ ಹೀಗೆ ಮಾಡ್ಕೊಂಡು ಹೋಗಿ ನೋಡಿ, ಈ ಥರ ಇಲ್ಲಿ ಪೀಕೋ. ಅದರ ನೆಕ್ಸ್ಟ್ ಗ್ಯಾಪ್ ಒಂದು ಸಿಂಗಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕ್ಕೊಂಡು ಪೀಕೋ. ಈಗ ಇದು ಲಾಸ್ಟ್ ಗ್ಯಾಪಲ್ಲಿ ಮಾಡಿರೋದಲ್ವ, ಈಗ ಇದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ಆರ್ಚ್. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಈಸಿಯಾಗಿದೆ ಇದು. ಈಗ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ಇದು ಕುಚ್ಚಿಗೆ. ಈಗ ಇನ್ನೊಂದು ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಲಾಕ್ ಮಾಡಿ, ಇದು ಒಂದೇ ರೀತಿ ಸೇರಿಸ್ಕೊಳ್ಳಿ, ಒಂದೇ ಸೈಡಿಗೆ ಬರೋ ಥರ ನೋಡ್ಕೊಳ್ಳಿ ಸೇರಿಸುವಾಗ. ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಈಗ 7 ಚೈನ್ ಹಾಕ್ಕೊಳ್ಳಿ. 4 5 6 7. ಬ್ಯಾಕ್ ಸೈಡಿಗೆ ಬಂದು ಇದನ್ನು ಬೀಡ್ನ ಈ ಕಡೆ ಲಾಕ್ ಮಾಡಿ. ಈಗ 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಈ ಬೀಡ್ ಬ್ಯಾಕ್ ಸೈಡಿಂದ 7 ಚೈನಲ್ಲಿ ಡಬಲ್ ಕ್ರೋಶೆ, ಒಟ್ಟು 15. ಈ 2 ಚೈನ್ ಸೇರಿಸಿ 2 ಆಯಿತು, 3 ಕೌಂಟ್ ಮಾಡ್ಕೊಳ್ಳಿ ಒಟ್ಟಿಗೆ, 4 5 6 7. ಸ್ಲ್ಯಾಂಟಿಂಗ್ ಆರ್ಚ್ಗಳೆಲ್ಲ ಯಾವತ್ತೂ ಸುಲಭನೇ ಮಾಡೋದು. ಹತ್ತು 11 12 13 14 15. ಈ ಥರ 15 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ 15 ಡಬಲ್ ಕ್ರೋಶೆ ಆದಮೇಲೆ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿ. ಈಗ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಈ ಫಸ್ಟ್ ಡಬಲ್ ಕ್ರೋಶೆಲೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡ್ಕೊಂಡು 2 ಚೈನ್ ಮಾಡ್ಕೊಳ್ಳಿ. ಫಸ್ಟು 2 ಚೈನ್ ಅಂದರೆ ಒಂದು ಡಬಲ್ ಕ್ರೋಶೆ ಈಕ್ವಲ್, ಇನ್ನೊಂದು ಗ್ಯಾಪ್ ಬೇಕು, ಅದಕ್ಕೆ ಒಂದು ಚೈನು, ಅಂದರೆ 3 ಚೈನ್ ಆಗಬೇಕು ಒಟ್ಟು. ಹಾಕ್ಕೊಂಡು ಇಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಅಲ್ಲ, ಡಬಲ್ ಕ್ರೋಶೆ. ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ, ಒಂದು ಬಿಟ್ಟು ಒಂದಕ್ಕೆ ಡಬಲ್ ಕ್ರೋಶೆ, ಇದು ಬಿಟ್ಟು ಇದು. ಮತ್ತೊಂದು ಚೈನು, ಒಂದು ಬಿಟ್ಟು ಒಂದು, ಮತ್ತೆ ಒಂದು ಚೈನು, ಬಿಟ್ಟು ಇದು, ಒಂದು ಬಿಟ್ಟು ಒಂದಕ್ಕೆ ಹಾಕ್ಕೊಳ್ಳಿ. ಕಂಟಿನ್ಯೂಸ್ ಅಲ್ಲ, ಒಂದು ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ವ, ಅದರಿಂದ ಈ ಡಬಲ್ ಕ್ರೋಶೆಲು ಒಂದು ಬಿಟ್ಟು ಒಂದು.
ಈಗ ನೋಡಿ ಇದು ಕೊನೆಯಲ್ಲಿ 2 ಚೈನ್ ಮಾಡಿ ಟರ್ನ್ ಮಾಡಿರೋದಲ್ವಾ, ಆ 2ನೇ ಚೈನಲ್ಲಿ ನೀವು ಡಬಲ್ ಕ್ರೋಶೆ ಹಾಕೋಬೇಕಾಗಿರೋದು ಇಲ್ಲಿ. ಇದಾದಮೇಲೆ ಒಂದು ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಬಂದು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಪೀಕೋ ಮಾಡ್ಕೊಳ್ಳಿ. ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ನೆಕ್ಸ್ಟ್ ಗ್ಯಾಪಲ್ಲಿ, ಮತ್ತೆ ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಪೀಕೋ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ 3 ಚೈನ್ ಮಾಡಿ ಪೀಕೋ. ಮತ್ತೆ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಮಾಡಿಕೊಂಡು ಪೀಕೋ. ಮತ್ತು ಇನ್ನೊಂದು ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಹೀಗೆ ಮಾಡ್ಕೊಂಡು ಹೋಗಿ. ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಪೀಕೋ. ಅದರ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನು ಪೀಕೋ. ಈಗ ನೋಡಿ ಈ ಥರ ಕೊನೆಯದು, ಇದೀಗ ಇನ್ನೆಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಮತ್ತೆ 3 ಚೈನು ಕುಚ್ಚಿಗೆ, ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ ಇದು ಬೀಡ್ಸ್ ಸೇರಿಸ್ಕೊಳ್ಳಿ, ಆರ್ಚ್ ಮಾಡಿ, ಹೀಗೆ ಮಾಡ್ತಾ ಹೋಗಿ. ಕುಚ್ಚು ಹಾಕಿ ತೋರಿಸ್ತೀನಿ ನಿಮಗೆ. ಸಿಂಪಲ್ ಆಗಿದೆ, ಈಸಿ ಆಗಿದೆ, ಬೇಗ ಆಗುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ ಸ್ಪೀಡಾಗಿ ಮಾಡ್ಕೊಂಡು ಹೋಗೋಕ್ಕಾಗತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇದು ಸಿಂಪಲ್ ಆದ್ರೂ ಗ್ರ್ಯಾಂಡ್ ಕಾಣಿಸುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಕುಚ್ಚು ಆಗಿರೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ, ಸ್ಪೀಡ್ ಆಗುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ಗಳು ಯಾವಾಗಲೂ ಬೇಗ ಆಗೋದು ಒಂದೇ ಸೈಡ್ ಮಾಡೋದಾದ್ರಿಂದ, ಒಂದೇ ಸಾರಿ. ಅದರಿಂದ ನಿಮಗೆ ಹೆಚ್ಚು ಕಷ್ಟ ಅನಿಸಲ್ಲ. ಬ್ರೈಡಲ್ ಸ್ಯಾರಿಗಳಿಗಾದ್ರೂ ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ಗಳಿಗೂ ಮಾಡ್ಕೋಬೋದು ನೀವು ಸ್ಯಾರಿಗಳಿಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೆ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.